ಯಂಗ್ ಟೈಗರ್ ಜೂನಿಯರ್ NTR ಅಭಿಮಾನಿಗಳ ಸಂಘ ಚಿಂತಾಮಣಿ ದಿನಾಂಕ 20/5/2026 ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ತೆಲುಗು ಚಲನಚಿತ್ರ ನಟ ಮತ್ತು ಪ್ರೊಡ್ಯೂಸರ್ ಮತ್ತು ಕೂಚಿಪುಡಿ ನಾಟ್ಯ ಪರಿಣಿತ ನಂದಮೂರಿ ಜೂನಿಯರ್ NTR ರವರ 43ನೇ ಹುಟ್ಟು ಹಬ್ಬದ ಸಲುವಾಗಿ ಬೆಳಗ್ಗೆ ಫ್ಯಾನ್ ಶೋ ಅಂದರೆ ಮಾರ್ನಿಂಗ್ ಶೋ ಮಾತ್ರ ಊಸರವಳ್ಳಿ ಎಂಬ ತೆಲುಗು ಖ್ಯಾತ ಚಲನಚಿತ್ರವನ್ನು ನಮ್ಮ ಅಭಿಮಾನಿಗಳ ಚಲನಚಿತ್ರವಾದಂತಹ ಆದರ್ಶ ಟಾಕೀಸಲ್ಲಿ ಪ್ರದರ್ಶನ ಮಾಡಲು ನಮ್ಮ ಅಭಿಮಾನಿಗಳು ಇಚ್ಛಿಸಿರುತ್ತಾರೆ ಮತ್ತು ಪ್ರದರ್ಶಿಸಲು ಸಹಕಾರ ಕೊಟ್ಟಿರುತ್ತಾರೆ. ಚಲನಚಿತ್ರದ ವಿಶ್ರಾಂತಿ ಅಂದರೆ ಇಂಟರ್ವ್ಯೂನಲ್ಲಿ ಕೇಕ್ ಕಟಿಂಗ್ ಕಾರ್ಯಕ್ರಮ ಸಹ ಅಂದರೆ ಚಲನಚಿತ್ರ ಒಳಗಡೆ ಮಾಡುವಂತಹ ಕಾರ್ಯಕ್ರಮವನ್ನು ನಮ್ಮ ಅಭಿಮಾನಿಗಳು ಇಟ್ಟುಕೊಂಡಿರುತ್ತಾರೆ. ಮತ್ತು ಇದಾದ ನಂತರ ಚಲನಚಿತ್ರ ಮುಕ್ತಾಯ ಹಂತದಲ್ಲಿ ಈಚೆಗಡೆ ಎಲ್ಲರೂ ಸೇರಿದಾಗ ನಮ್ಮ ಅಭಿಮಾನಿಗಳೆಲ್ಲರೂ ಸೇರಿ ಅವರು ಊಟೋಪಚಾರಗಳನ್ನು ಸಹ ಏರ್ಪಡಿಸಿರ್ತಾರೆ. ಸಮಸ್ತ NTR ಅಭಿಮಾನಿಗಳ ಕುಟುಂಬ ಅಭಿಮಾನಿಗಳ ಸಂಘದ ವತಿಯಿಂದ ಆಗಿರಬಹುದು ಅಥವಾ ಜೂನಿಯರ್ NTR ಸಂಘದ ಪರವಾಗಿ ಅವರ ಅಭಿಮಾನಿಗಳು ಎಲ್ಲರೂ ಸೇರಿ ಮತ್ತು ವಿಶೇಷವಾಗಿ ಮತ್ತು ನಮ್ಮ ಬಾಲಾಜಿಯವರು ಮತ್ತು ವಧೂರವರಿಂದ ಸಹ ಏರ್ಪಡಿಸುತ್ತಾರೆ. ಎಲ್ಲ ಅಭಿಮಾನಿಗಳು ಸಹ ಸೇರಿ ಈ ಒಂದು ಯಶಸ್ವಿ ಮಾಡಬೇಕು ಕಾರ್ಯಕ್ರಮ ಅಂತ ಅವರು ಪ್ರಾರ್ಥನೆ ಮಾಡಿರೋದ್ರಿಂದ ದಯವಿಟ್ಟು ಎಲ್ಲರೂ ಸಹ 10 ಗಂಟೆಗೆ ನೀವು ಆದರ್ಶ ಟಾಕೀಸ್ ಹತ್ರ 20ನೇ ತಾರೀಕು ಅಂದರೆ ನಾಳೆ ಸೇರಲು ನಾವು ಪ್ರಾರ್ಥನೆ ಮಾಡುತ್ತೇವೆ. ದಯವಿಟ್ಟು ಎಲ್ಲರೂ ಸೇರಬೇಕಾಗಿ ನಮ್ಮ ಮನವಿ. ಬರ್ತ್ಡೇ ಇರೋದ್ರಿಂದ ಈ ನಮ್ಮ ಆದರ್ಶ ಟಾಕೀಸಲ್ಲಿ ಊಸರವಳ್ಳಿ ಅನ್ನೋದು 2ನೇ ಪ್ರಿಂಟು ರೀಮಿಕ್ಸ್ ಮಾಡಿರ್ತಾರೆ. 2ನೇ ಮಿಕ್ಸು ಮತ್ತು 2ನೇ ಅವತರಣಿಕೆ ಇದನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಬೆಳಗ್ಗೆ. ಏನು ಅಂದರೆ ಬೆಳಗ್ಗೆ 10 ಗಂಟೆಗೆ ನಮ್ಮ ಅಭಿಮಾನ ಚಿತ್ರವಾದಂಥ ಆದರ್ಶ ಟಾಕೀಸಲ್ಲಿ ಇವರು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಏನು ಅಂದರೆ ಆ ಸಿನಿಮಾನ ಹಾಕ್ಸ್ಬೇಕು. ಯಾಕಂದರೆ ನಮ್ಮ ಅಭಿಮಾನಿಯಾಗಿರೋದ್ರಿಂದ ಒಂದು ಶೋ ಅಂದರೆ ಮಾರ್ನಿಂಗ್ ಶೋವನ್ನು ಮಾತ್ರ ಇವರು ಹಾಕ್ಸ್ತಾ ಇದ್ದಾರೆ. ಅದು ಯಾವಾಗ ಅಂತ ಹೇಳಿದ್ರೆ 10 ಗಂಟೆಯಿಂದ ಇರ್ತದೆ ಪ್ರೋಗ್ರಾಮ್. 10 ಗಂಟೆಯಿಂದ ಮೋಸ್ಟ್ಲಿ 1 ಗಂಟೆಗೆ ಇರ್ತದೆ. ಅಲ್ಲಿ ಕ್ಲೋಸ್ ಆಗುತ್ತೆ. ಮತ್ತೆ ಆ ಶೋ ಆಗಿರೋದಿಲ್ಲ. ಒಂದು ಶೋ ಮಾತ್ರ ಅವರ ಅಭಿಮಾನಕ್ಕೆ ಇವರು ಹಾಕ್ಸ್ಕೊತಾ ಇದ್ದಾರೆ. ಜೊತೆಗೆ ಆವತ್ತು ದಿವಸ ಏನಪ್ಪ ಅಂತ ಹೇಳಿದ್ರೆ ಈ 20ನೇ ತಾರೀಕು 20/5/2020 ಅಂತ ನಾಳೆ ಒಂದು ಪ್ರೋಗ್ರಾಮ್ ಏನಂದರೆ ಅವ್ರ ಬರ್ತ್ಡೇ ಇದರಲ್ಲಿ ಒಂದು ಕೇಕ್ ಕಟಿಂಗ್ ಮಾಡ್ತಾರೆ. ಆ ಕೇಕ್ ಕಟಿಂಗ್ ಮಾಡಿಸ್ತಾ ಇದ್ದಾರೆ. ಬೆಳಗ್ಗೆ ಮಾಡ್ತಾ ಇದ್ದಾರೆ. ಅವರು ಬೆಳಗ್ಗೆ 10 ಗಂಟೆಗೆ ಮಾಡ್ತಾ ಇದ್ದಾರೆ. ಅದು ಫಿಲ್ಮ್ ಬಿಗಿನ್ ಆಗುತ್ತಲ್ಲ ಸೆಂಟ್ರಲ್ ಇಂಟರ್ವೆಲ್ ಟೈಮಲ್ಲಿ ಎಲ್ಲ ಅಭಿಮಾನಿಗಳ ಸೆಂಟ್ರಲ್ಲಿ ಕೇಕ್ ಕಟ್ ಮಾಡಿಸ್ತೀವಿ ನೋಡಿ. ಅಂದರೆ ಸಿನಿಮಾ ಒಳಗಡೆ ಮಾಡ್ತಾರೆ. ಒಳಗಡೆ ಇವಾಗ ಕೇಳಿಸ್ಕೊತಾ ಇದ್ದೀರಾ ಶ್ರೀನಿವಾಸ್ ಅವರು ಹೇಳ್ತಾ ಇದ್ದಾರೆ. ಈ ಅಭಿಮಾನಿಗಳ ಮಧ್ಯದಲ್ಲಿ ಅಂದರೆ ಅವ್ರ ಫ್ರಂಟಲ್ಲಿ ಈ ಇಂಟರ್ವೆಲ್ ಅಂತ ಹೇಳಿದ್ರೆ ವಿಶ್ರಾಂತಿ ಬಿಡ್ತಾರೆ. ಆ ವಿಶ್ರಾಂತಿ ಟೈಮಲ್ಲಿ ಇವರು ಅಲ್ಲಿ ಕೇಕ್ ಕಟ್ಟಿಂಗನ್ನು ಮಾಡೋದಕ್ಕೆ ಇಟ್ಕೊಂಡಿದ್ದಾರೆ ಪ್ರೋಗ್ರಾಮು. ಅಲ್ಲಿ ಅಭಿಮಾನಿಗಳನ್ನು ಸೇರಿಸ್ಕೊಂಡು ಆ ಬರ್ತ್ಡೇಯನ್ನು ಆಚರಣೆ ಮಾಡೋಂಥ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ದಯವಿಟ್ಟು ಎಲ್ಲ ಮೂಲೆಯಲ್ಲಿರುವಂಥದ್ದು ಮತ್ತು ಚಿಂತಾಮಣಿ ತಾಲೂಕಿನಲ್ಲಿರೋ ಸಮಸ್ತ ಜೂನಿಯರ್ NTR ಆಗಿರ್ಬೋದು ಅಥವಾ ಬಾಲಕೃಷ್ಣ ಅಭಿಮಾನಿಗಳಾಗಿರ್ಬೋದು ಅಥವಾ ನಮ್ಮ ಸೀನಿಯರ್ NTR ಇರ್ಬೋದು ಅಥವಾ ಇನ್ನು ಅವರ ಫ್ಯಾಮಿಲಿ ಹರಿಕೃಷ್ಣ ಅವರಾಗಿರ್ಬೋದು ಅವರು ಫ್ಯಾಮಿಲಿ ಎಲ್ಲರೂ ಅಷ್ಟೇ ಅಭಿಮಾನ ಅಂದರೆ ನಂದಮೂರಿ ಫ್ಯಾಮಿಲಿ ಯಾರೇ ಆಗಿರಲಿ ಉತ್ಪೂರ್ವಕವಾಗಿ ಸಾದರವಾಗಿ ಅವರ ಪಾಪವನ್ನು ಕೊಡ್ತಾ ಇದ್ದಾರೆ. ಅವರು ನಮ್ಮ ಮೈನು ಅಭಿಮಾನಿ ಸಹ ಅವರ ಫ್ಯಾಮಿಲಿ ಬಗ್ಗೆ ನಮಗೆ ಅಭಿಮಾನ ಇಟ್ಕೊಂಡಿದ್ದೇವೆ. ಇನ್ನೊಂದು ಜೂನಿಯರು ನಮ್ಮ NTR ಅವರು ಅಂತ ಹೇಳಿದ್ರೆ ನಮಗೆ ಬಹಳ ಅಪಾರವಾದಂಥ ನಮಗೆ ಬಾಂಧವ್ಯ ಇಟ್ಕೊಂಡಿದ್ದೀವಿ. ಇನ್ನೊಂದು ಅವ್ರ ಬಗ್ಗೆ ನಾವು ಅಪಾರವಾದಂಥ ಗೌರವ ಇಟ್ಕೊಂಡಿದ್ದೀವಿ. ಅವರು ನಮ್ಮ ಸರ್ವಸ್ವವನ್ನು ನಾವು ನಂಬಿರುವಂಥವರು. ಅದರಿಂದ ದಯವಿಟ್ಟು ನಿಮ್ಮ ಎಲ್ಲ ನನ್ನ ಚಿಂತಾಮಣಿ ಜನತೆಯನ್ನು ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅವರೆಲ್ಲರೂ ಅಷ್ಟೇ 10 ಗಂಟೆಗೆ ನೀವು ಸ್ಥಳ ಎಲ್ಲಿದೆ ಅಂತ ಹೇಳಿದ್ರೆ ನಿಮಗೆ ಆದರ್ಶ ಟಾಕೀಸ್ ಮುಂದೆ ಸೇರಬೇಕು. ಮತ್ತು ಆವತ್ತು ಊಸರವಳ್ಳಿ ಪಿಕ್ಚರನ್ನು ನೀವು ಹಾಕ್ತಾ ಇದ್ದಾರೆ. 2ನೇ ಮಿಕ್ಸ್ ಮಾಡ್ತಾ ಇದ್ದಾರೆ ಹಾಕಬೇಕು. ಅದನ್ನು ಕಂಟಿನ್ಯೂ ಆಗಿ ನೀವು ನೋಡಬೇಕು, ಆನಂದ ಪಡಬೇಕು. ಮತ್ತು ನೀವು ಆ ಇಂಟರ್ವೆಲ್ನಲ್ಲಿ ನಿಮಗೆ ಈ ಬರ್ತ್ಡೇ ಕೇಕನ್ನು ನಾವು ಕಟ್ ಮಾಡಿಸ್ತೀವಿ. ಆ ಎಲ್ಲರಿಗೂ ಕೇಕನ್ನು ನೀವು ತಗೋಬೇಕು. ಮತ್ತು ಇನ್ನೊಂದು ಊಟ ಅದು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಇವ್ರು ನಾಳೆ ಏನು ಅಂದರೆ ಅಭಿಮಾನಿಗಳು ಇದಾದ್ಮೇಲೆ 1 ಗಂಟೆ ಈಚೆಗಡೆ ಬಂದಾಗ ಎಲ್ಲ ಅಭಿಮಾನಿಗಳಿಗೂ ಅಂದರೆ ಎಲ್ಲ ಸೇರಿರುವಂಥ ಜನಕ್ಕೆ ಸಾರ್ವಜನಿಕರಾಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ಎಲ್ಲರಿಗೂ ಸಹ ಆ ಬರ್ತ್ಡೇ ದಿವಸ ಅಂದರೆ ನಾಳೆ ಆದರ್ಶ ಟಾಕೀಸ್ 1 ಗಂಟೆಗೆ ಎಲ್ಲರಿಗೂ ಊಟೋಪಚಾರ ಇಟ್ಕೊಂಡಿದ್ದಾರೆ. ಮತ್ತು ನಮ್ಮ ಬಾಲಾಜಿ
ಮತ್ತು ನಮ್ಮ ಸ್ನೇಹಿತರಾದಂಥ ಮಧು ಅವರು ಇಟ್ಕೊಂಡಿದ್ದಾರೆ. ದಯವಿಟ್ಟು ಎಲ್ಲರೂ ಸಹ ಈ ಅಲ್ಪ ಉಪಹಾರನ ಸೇವನೆ ಮಾಡಬೇಕು. ಮತ್ತು ಬರ್ತ್ಡೇ ಕೇಕನ್ನು ನೀವು ಸ್ವೀಕಾರ ಮಾಡಬೇಕು. ನಮ್ಮ ಅಭಿಮಾನಿಗಳ ಜೊತೆ ನೀವು ನಮ್ಮ ಮನಸ್ಸು ಸಂತೋಷ ಪಡಿಸಬೇಕು ಅಂತ ಹೇಳ್ಬಿಟ್ಟು ಕೋರ್ತಾ ಇರೋದ್ರಿಂದ ನಮ್ಮ ಮಧುವರು ಮತ್ತು ನಮ್ಮ ಬಾಲಾಜಿ ಅವರಿಗೆ ಹೃತ್ಪೂರ್ವಕ ಆಭಾರಿಯಾಗಿದ್ದೀನಿ. ಸೇರಿಸ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಅವರ ಕಡೆಯಿಂದ ಮತ್ತೆ ನಾನು ಕರೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಸೇರಿ ಮತ್ತು ಈ ಫಿಲಿಮನ್ನು ಅತಿ ವಿಜೃಂಭಣೆಯಿಂದ ನೀವು ಸೇರಿಸಿ ನೀವು ಆನಂದವಾಗಿ ನೀವು ಮತ್ತೆ ಎರಡನೇ ಅವತರಣಿಕೆಯನ್ನು. ಸರಿ ಸರ್, ಈಗ ಅಭಿಮಾನಿಗಳು ಅಂತ ಇದ್ದೀರಲ್ಲ, ಇದಕ್ಕೇನು ಟಿಕೆಟ್ಗೆ ಏನಾದರೂ ಚಾರ್ಜ್ ಇದೆಯಾ? ಟಿಕೆಟ್ ಚಾರ್ಜ್ ಇದೆ. ಅದಕ್ಕೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದಕ್ಕೆ ಚಾರ್ಜು ಅದನ್ನು ಅಭಿಮಾನಿಗಳನ್ನ ಇಟ್ಕೋಬೇಕಾಗುತ್ತೆ. ಓಕೆ. ಅಭಿಮಾನಿಗಳು ಇಟ್ಕೋಬೇಕಾಗುತ್ತೆ. ಆ 100 ರೂಪಾಯಿ ಚಾರ್ಜು ಅವರು ಸಿನಿಮಾ ಟ್ಯಾಕ್ಸ್ ತಗೊಳ್ತಾರೆ. ಇನ್ನು ಉಳಿದಿರೋದಕ್ಕೆ ನಾವು ಬರ್ತ್ಡೇ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಆ ಬರ್ತ್ಡೇ ಕೇಕ್ಗೆ ನೀವೇ ದುಡ್ಡು ಕೊಡಬೇಡಿ. ಅದಕ್ಕೆ ದುಡ್ಡು ಕೇಳಲ್ಲ ನಾವು. ಮತ್ತೆ ನೀವು ಕೇಳಿರ್ಬೋದು. ಮತ್ತೆ ಆಮೇಲೆ ಊಟಕ್ಕೆಲ್ಲ ದುಡ್ಡು ಕಟ್ತೀವ, ದುಡ್ಡು ಕೇಳಿಲ್ಲ. ನಾವು ಅಭಿಮಾನಕ್ಕೆ ಹಾಕ್ಸ್ತಾ ಇರೋದು ನಮ್ಮ ಬಾಲಾಜಿ ಅವರು ಮತ್ತು ನಮ್ಮ ಮಧು ಅವರು ಸಮಸ್ತ ಇದನ್ನು ಕರೀತಾ ಇದ್ದೀವಿ. ಎಲ್ಲರೂ ಈ ವಿಚಾರಗಳನ್ನು ಸೇವಿಸಿ ನೀವು ಆನಂದವಾಗಿ ಮತ್ತು ಜೂನಿಯರ್ ಇಂಡಿಯಾನ ಗುಣಗಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮನ್ನು ಹೃತ್ಪೂರ್ವಕವಾಗಿ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಆಹ್ವಾನ ಕೊಡ್ತಾ ಇದ್ದೀವಿ. ದಯವಿಟ್ಟು ಆದರ್ಶ ಟಾಕೀಸ್ ಬನ್ನಿ, ನಮ್ಮ ಉಸಿರುಳ್ಳಿ ಚಿತ್ರನ ನೋಡಿ ಆನಂದ ಪಡಿ ಅಂತ ಹೇಳ್ಬಿಟ್ಟು ನಮ್ಮ ಡೆಲ್ಲಿ ಕ್ರೈಮ್ ತಂಡದ ಪರವಾಗಿ ಮತ್ತು ನಮಸ್ತೆ ಚಿಂತಾಮಣಿ ತಂಡವಾಗಿ ಮತ್ತು ಇವರು ಅಧ್ಯಕ್ಷರಾಗಿದ್ದ ಗೌರವಾಧ್ಯಕ್ಷರಾದಂಥ ನಮ್ಮ MLC ಶ್ರೀನಿವಾಸ್ ಅವರಾಗಿರ್ಬೋದು, ಮತ್ತು ನಮ್ಮ ಬಾಲಾಜಿ ಅವರಾಗಿರ್ಬೋದು, ಮತ್ತು ನಮ್ಮ ಮಧು ಅವರಾಗಿರ್ಬೋದು, ನಮ್ಮ ಡೆಲ್ಲಿ ಕ್ರೈಮ್ ಸಂಸ್ಥೆಯಲ್ಲಿರುತ್ತ ನಮಸ್ತೆ ನಮ್ಮ ನಾಗೇಶ್ ಅವರಾಗಿರ್ಬೋದು, ನಾನು ಈಗೆಲ್ಲ ನಿಮಗೆ ಅವರು ಕೂಡ ನಾನು ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಅಂತ ಹೇಳ್ತಾ ನಮ್ಮನ್ನು ವಂದನೆಗಳಿದೆ. ಇದನ್ನು ಈ ವಿಡಿಯೋದ ಮುಕ್ತಾಯ ಕಟ್ ಮಾಡಲಾ?